ರೆಡಿನಾ? ಹಾ 1 2 3 ಗೋ. ನೆಕ್ಸ್ಟ್ ಯಾರಪ್ಪ? ಇನ್ಯಾರು? ನಮ್ ಶ್ರವಣ. ಹೋಗಿ ಶ್ರವಣ. ಎದ್ರ ಮೇಡ ಎದ್ದಾಯಿನಿ. ನಾನೇ ಸಿಕ್ಕಿದ ನಿನಗೆ. ಪ್ಲೇ ಮಾಡ. ನೆಕ್ಸ್ಟ್ ಗಿಫ್ಟ್ ಏನಿಲ್ಲ, ನೀನ ಫಸ್ಟ್ ಬರ. ಬರ ಬಾರೋ. ಇದನ್ನೇ ಮನೆ ಅನ್ಕೊಂಡಿದ್ದೀರಾ? ಗಣೇಶನ್ ಪೆಂಡಾಲ್ ಅನ್ಕೊಂಡಿದ್ದೀರಾ? ಇಷ್ಟ ಬಂದಾಗ ಕುಣಿತಾ ಇದ್ದೀರಲ್ಲ, ಅದು ಈ ಮನೆ ವರ್ತಿ. ನಿಂಗ ಒಂದ್ಬಿಟ್ಟು ಈ ನಿಂಗ ಏನ್ ವಯಸ್ಸಾಗೋಗಿದ್ಯಾ? ಕೈಕಾಲ್ ಬಿದ್ದೋಗಿದ್ಯಾ? ಈಗ್ಲೂ ನಾನ್ ಸ್ಟೆಪ್ ಹಾಕ್ತೆ ಅಂದ್ರೆ ಅಕ್ಕ ಪಕ್ಕ ಜನ ಜೊತೆ ಕುಣಿತಾರೆ. ಅಯ್ಯೋ ನನ್ ನಿಂಗವ್ವ. ಒಡ್ಡ ಸಾಂಗ್ ಪುಟ್ಟಿಂಗ್. ದೊಡ್ಡ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ತುಂಬಾ ಟಯರ್ಡ್ ಆಗಿದ್ಯಾ? ನಿದ್ರೆ ಬರ್ತಿದ್ಯಾ? ಯಾಕೋ ನಿದ್ದೆ ಬರ್ತಿಲ್ಲ ಭೂಮಿ. ಅದಕ್ಕೆ ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ದೇವ್ರ ಮುಂದೆ ಕೂತ್ಕೊಂಡು ಬೆಳಗ್ಗೆ ತನಕ ಧ್ಯಾನ ಮಾಡೋಣ ಅಂತ ಅನ್ಕೊಂತಾ ಇದೀನಿ. ಅಲ್ಲ ಇಷ್ಟೊತ್ನಲ್ಲ. ಹಿಂದೇನ್ ಭೂಮಿ, ಬೆಳಗ್ಗೆ ಎಷ್ಟೇ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀನಿ. ಸಾಲದಕ್ಕೆ ಅತ್ತೆ ಮಾತನ್ನ ಬೆಳಗ್ಗೆಯಿಂದ ಕೇಳಿಸ್ಕೊಂಡಿದೀವಿ. ಫುಲ್ ಟಯರ್ಡ್ ಆಗ್ಬಿಡಿದೆ. ಅದಕ್ಕೆ ನಿದ್ದೆ ಮಾಡೋಣ ಅಂತ ಬಂದೆ. ಅದು ಸರಿನೇ ಅನ್ನಿ. ಸರಿ, ನೀವಿಲ್ ಮಲ್ಕೊಳ್ಳಿ, ನಾನು ಶಾರದಮ್ಮ ಇಲ್ಲಿ ಕೆಳಗಡೆ ಮಲ್ಕೋತೀವಿ. ಕುಡಿ. ಬೇಡ ಭೂಮಿ, ನಾನೇ ಚಾಪೆ ಹಾಸ್ಕೊಂಡು ಕೆಳಗೆ ಮಲ್ಕೊಂತೀನಿ, ನೀವಿಬ್ರು ಇಲ್ಲಿ ಮಲ್ಕೊಳ್ಳಿ. ದೊಡ್ಡ ಸಾಹೇಬ್ರೆ, ನಮ್ ಚಾಪೆ ಮೇಲೆ ನೆಲದ ಮಲಗ ಅಭ್ಯಾಸ ಇದೆ, ನಿಮ್ ತಲೆ ಕೆಡ್ಸ್ಕೋಬೇಡಿ. ಕುಡಿ ಇಲ್ಲಿ. ಅದು ಹಾಗಲ್ಲ ಭೂಮಿ. ಒಂದ್ ಹೊತ್ತಲ್ಲಿ ಶಾರದಂಗೆ ಹೆಸರು ಆದ್ರೆ ಮನ್ಸಿಂದ ಇಳಿಯೋದಕ್ಕೆ ಈಸಿ ಆಗುತ್ತೆ. ಸೊ ಅವ್ರ ಜೊತೆ ನೀನು ಮಲ್ಕೋ, ನಾನು ಕೆಳಗೆ ಮಲ್ತೀನಿ. ದೊಡ್ಡ ಸಾಹೇಬ್ರೆ, ಹೆಂಡತಿನ ಎಷ್ಟು ಪ್ರೀತಿಸ್ತೀರಾ ಅಲ್ವಾ ನೀವು? ಮಲ್ಗಿ. ಶಾರದಮ್ಮ ಬನ್ನಿ ಮಲ್ಕೊಳ್ಳಿ. ಭೂಮಿ, ಒಂದ್ ಸ್ಮಾಲ್ ರಿಕ್ವೆಸ್ಟ್. ನಾನು ಊರಿಂದ ವಾಪಸ್ ಬರೋರು ಹೀಗೆ ಇರ್ತೀಯ. ನಮ್ಮಿಬ್ಬರ ಮಧ್ಯೆ ಇರೋದು ಕಾಂಟ್ರಾಕ್ಟ್ ಮದ್ವೆ ಅಂತ ಮನೇಲಿ ಯಾರಿಗೂ ಗೊತ್ತಿಲ್ವಲ್ಲ. ಸೊ ನಾನು ವಾಪಸ್ ಬಂದ್ಮೇಲೆ ನಾನು ಕಳ್ಸ್ಕೊಡೋಣ ಅಂತ. ಭೂಮಿ, ಯಾಕೆ ಮಾಡ್ತಿದ್ಯಾ? ಅಯ್ಯೋ ಇಲ್ಲ ದೊಡ್ಡ ಸಾಹೇಬ್ರೆ, ಅದು ಬಿಸ್ಲಿಗೆ ಉಷ್ಣ ಜಾಸ್ತಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಯಾಕೋ ತುಂಬಾ ಕಣ್ಣೂರಿ. ಒಂದ್ ನಿಮಿಷ ಭೂಮಿ, ತಗೋ ಹೊರಳಿನ ಇದನ್ನ ನೆತ್ತಿಗೆ ಕಣ್ಣಿಗೆ ಪಾದಕ್ಕೆ ಸ್ವಲ್ಪ ಹಚ್ಕೋ. ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ಎಷ್ಟಲ್ಲಿ ಉಷ್ಣನೂ ಕಡಿಮೆ ಆಗುತ್ತೆ. ಗುಡ್ ನೈಟ್. ಗುಡ್ ನೈಟ್ ದೊಡ್ಡ ಸಾಹೇಬ್ರೆ. ಇನ್ನೇನು ಗುಡ್ರೋ ರವಾ ರಾಮಚಂದ್ರ, ಹಬ್ಬ ಇಲ್ಲ, ಹರಿದಿನ ಇಲ್ಲ, ದಾರಿದ್ದೇ ಆಟ. ಯಾರಿಗೂ ಜ್ಞಾನ ಇಲ್ಲ, ಏನು ಇಲ್ಲ. ಒಪ್ಪಿಯು ಅಂಜನಾ, ಅಂಜನಾ, ಅಜ್ಜಿ ಬಂದೆ ಒಳಕ್ಕೆ. ಅವರೇ, ಏನಾಯ್ತಜ್ಜಿ? ಏನಾಗೋದು? ಎಲ್ಲ ಒಳ ಸೇರ್ಕೊಂಡು ಏನೇ ಮಾಡ್ತಾ ಇದ್ದೀರಾ? ಅದು ಎಲ್ಲರೂ ಒಬ್ಬೊಬ್ರಕ್ಕೆ ಸ್ನಾನ ಮಾಡ್ತಾ ಇದಾರೆ. ನಿನ್ ಸ್ನಾನ ಆಯ್ತಾ? ಇಲ್ಲ ಅಜ್ಜಿ, ಅದೇನಂದ್ರೆ ಒಂದೇ ಬಾತ್ರೂಮ್ ಇರೋದಲ್ವಾ, ಜನ ಬೇರೆ ಜಾಸ್ತಿ ಇದಾರೆ, ನಾನ್ ವೇಟಿಂಗ್ ಅಲ್ಲಿ ಇದೀನಿ. ಅಂಗ್ಲ ನೋಡ್ದಾ? ನೋಡ್ತಾ ಇದೀನಲ್ಲ. ಏನ್ ಕಾಣ್ತಾ ಇದೆ? ಅಂಗ್ಲ ಕಾಣ್ತಾ ಇದೆ. ಹೂಗೆ ಅದು ನನಗ್ ಕಾಣಿಸ್ತಾ ಇಲ್ವಾ? ನನ್ ಕಣ್ಣೀರು ಕೂಡಾಗೋವಿದೆ ಅನ್ಕೊಂಡ್ಯಾ? ಶ್ರೀರಾಮನವಮಿ ಹಬ್ಬ, ಮನೇಲಿ ಇಷ್ಟೊಂದ್ ಜನ ಹೆಂಗಸು ಇಟ್ಕೊಂಡು ಅಂಗ್ಲ ಸಾರ್ಸಿ ರಂಗೋಲಿ ಹಾಕೋದ್ ಬೇಡ್ವಾ? ಅಯ್ಯೋ ಖಂಡಿತ ಹಾಕ್ಬೇಕು, ಆವಾಗೆ ಮನೆ ಕಳೆ ನೋಡಿ. ಮತ್ತ್ಯಾಕ್ ನಿಂತಿದ್ಯಾ? ಹೋಗಿ ಸಗಣಿ ಹಾಕಿ ಸಾರ್ಸಿ ರಂಗೋಲಿ ಬಿಡು. ನಾನು ಸಗಣಿ ಬ್ಲ್ಯಾಕೋ ಗೀಕೋ ಅಂದ್ರೆ ಮಕನ್ ಮೇಲೆ ಬುದ್ದು ಬರ್ತಿಲ್ಲ. ಹೋಗ್ ಕೆಲ್ಸ ಮಾರೆ. ಯಾಕೆ ಕಲ್ಬಂಡೆ ತರ ನಿಂತ್ಕೊಂಡ್ಬಿಟ್ಟೆ? ಅಜ್ಜಿ, ಸಗಣಿ ನೋಡಿದ್ರೇನೆ ವಾಂತಿ ಬರ್ತಾ ಇದೆ. ನೀವ್ ಬೇರೆ ಸಾಸು ಅಂತಲ್ಲ ಅಂತ ಇದೀರಾ. ನಂಗ್ ಅದೆಲ್ಲ ಬರಲ್ಲ. ಬರಲ್ಲ ಅಂದ್ರೆ ಕಲ್ತ್ಕೋ. ಅಯ್ಯೋ ಅಜ್ಜಿ, ನಂಗೆ ಪ್ರಾಸೆಸ್ ಗೊತ್ತಿಲ್ಲ. ಓಹೋ, ಅದೇನ್ ದೊಡ್ಡ ಮಹಾವಿದ್ಯೆನಾ? ನೋಡು, ಅಲ್ಲಿ ಸಗಣಿ ಐತೆ, ಅಲ್ಲಿ ಹಂಡೆ ಇದೆ. ಆ ನೀರೊಳಗಡೆ ಸಗಣಿ ಹಾಕಿ ಕಲ್ಸು, ಕೆರ್ಸು, ಅಷ್ಟೇ. ಅಜ್ಜಿ, ಇಷ್ಟೊಂದೆಲ್ಲ ಏನಕ್ಕೆ ಹೇಳಿ? ಇದೆಲ್ಲ ತುಂಬಾ ಓಲ್ಡ್ ಫ್ಯಾಷನ್ ಅಜ್ಜಿ. ನಾನ್ ಕೆಲ್ಸ ಮಾಡ್ತೀನಿ, ದೊಡ್ಡಪ್ಪಂಗ್ ಹೇಳಿ ಇನ್ ಫುಲ್ಲು ಗ್ರಾನೈಟ್ ಹಾಕ್ಸ್ಬಿಡ್ತೀನಿ. ಆವಾಗ ಚಿನ್ನದ ಪೈಪಲ್ಲಿ ನೀರ್ ಬಿಟ್ಬಿಟ್ರೆ ಫುಲ್ ಕ್ಲೀನ್ ಆಗೋಗುತ್ತೆ. ಓಹೋ, ಹಿಂಗ್ ಗ್ರಾನೈಟ್ ಹಾಕಿ ತೊಳೆಯೋವರ್ಗು ಶ್ರೀರಾಮನವಮಿ ಹಾಗೆ ಕಾಯ್ಕೊಂಡ್ ಕೂತಿರುತ್ತಾ ತಾಳೆ ಪೊರ್ಕೆನ ಗೂಡ್ಸೆ. ಅಯ್ಯೋ ಅಜ್ಜಿಜಿ, ಒಂದೇ ಒಂದ್ ನಿಮಿಷ. ಇದಕ್ಕೆ ಅಂತಾನೆ ಇಬ್ರು ಇದಾರೆ, ವಿಶೇಷವಾದ ಒಬ್ಬ ವ್ಯಕ್ತಿ. ಅವ್ರ ಕೈಲೇ ಮಾಡಿಸ್ಬಿಡ್ತೀವಿ. ಒಂದೇ ನಿಮಿಷ ರೀ. ಏನ ತುತ್ತೂರಿ ಕೊಡ್ಲಾ? ಬೂವದ್ ಹೋಗೆ. ಮನಸ್ವಿನಿ, ಮನಸ್ವಿನಿ. ಬಂದೆ. ಏನಂಜು? ಅದು ಇಲ್ಲಿ ಸಗಣಿ ಸಾರಿಸ್ಬೇಕಂತೆ. ನೀ ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಪ್ಲೀಸ್ ಪ್ಲೀಸ್. ಅಯ್ಯೋ, ಇಷ್ಟಕ್ಕೆಲ್ಲ ಪ್ಲೀಸ್ 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 ಅಂತ ಕೇಳ್ಕೊತೀಯ. ಅಪ್ಪಟ್ ಅಂತ ಎಲ್ಲ ಮಾಡ್ಬಿಡ್ತೀನಿ, ನೋಡ್ಕೊ. ನಿಂತ್ಕೊಳ್ಳಿ. ನಾಯಿ ಹೇಳಿದ್ರೆ ನಾಯಿ ತನ್ ಬಾಲಕ್ ಹೇಳ್ತಂತೆ. ನಿನ್ ಸ್ನಾನ ಆಯ್ತಾ? ಆಯ್ತು ಅಜ್ಜಿ. ಮತ್ತ್ಯಾಕ್ ಹೋಗಿ ವಾಸನೆ ಬರ್ಸ್ಕೊತೀಯ? ಇವಳು ಮಾಡ್ಲಿ. ನಡಿ ಅಜ್ಜಿ. ಪಾಪ ಅಂಜು ಫಾರಿನ್ ನಲ್ಲಿ ಓದ್ ಬಂದವಳು, ಅವಳಿಗೆ ಇದನ್ನ ಗೊತ್ತಿಲ್ಲ, ಅದಕ್ಕೆ ನಾನೇ ಮಾಡ್ತೀನಿ. ನಾನ್ ಕಲಿಸ್ತೀನಿ. ಹೋಗೆ. ಈಗ ನೀನು ಅಂಗ್ಲ ಸಾರಿಸ್ಲಿಲ್ಲ ಅಂದ್ರೆ ಆ ಸವಿನಿ ಕಲ್ಸಿ ನೀನ್ ತಲೆ ಮೇಲೆ ಸುರ್ದ್ಬಿಡ್ತೀನಿ ನೋಡು. ಬಾರೆ ಕೂಡ ಫೋನ್ ಮತ್ತೆ ಎತ್ತಿಂಗ್ ಮೇಲೆ ಸಿಗಿಸ್ಕೊ. ಹೋಗ್ ಕಸ್. ಅಜ್ಜಿ, ನಾನು ಏನಾದ್ರು ಸಲ್ಕೇನೆ ತಗಡೆ. ಅಂಜು, ಸಗಣಿ ಎತ್ಕೊಂಡು ಅದು ಹಾಕಿ ಕಲ್ಸು. 2 ಕೈಲಿ ಎತ್ಕೋ. ಹಾಕೋ, ಕಲ್ಸು ಚೆನ್ನಾಗ್ ಕಲ್ಸು. ಜಾಸ್ತಿ ತಗೋವಾ. ಎರ್ಚೋ, ಬೇಗ ಹಾಕೋ.
ನೋಡಿ ಮಧ್ಯೆ ಮಧ್ಯೆ ಹಾಗೆ ಬಿಟ್ಟಿದ್ಯಾ ನೀನು ಕಲ್ತಿಲ್ಲ. ಸುಮ್ನೆ ಫೋನ್ ಇಟ್ಕೊಂಡು ಮಾತಾಡೋದು ಹಿಂಗ್ ಸ್ವಲ್ಪನೇ ಹೇಳೋದು ಮಾನವ ಬೇಗ. ಶ್ರವಣ ಬಾರೋ ಇಲ್ಲಿ. ಏನತ್ತೆ? ನಿಜ ಹೇಳು, ಇವಳು ನಿಮ್ ಮಗ್ಳೆಲ್ಲ? ಅಲ್ಲತ್ತೆ, ಪದೇ ಪದೇ ಈ ಅನುಮಾನ ಯಾಕೆ ಬರ್ತದೆ ನಿಮ್ಗೆ? ಮನಸ್ವಿನಿ ಅಂಜನಾ ಏನಾಗ್ಬೇಕು? ಅವಳು ನನ್ನ ತಮ್ಮನ ಮಗಳು ಅಂದ್ಮೇಲೆ ಇವಳೊಳಗೆ ಅಕ್ಕ ಅಲ್ವಾತೆ? ಮತ್ತೆ ಈ ಗಯಾಳಿ ಆಕೆ ಹೆಸರಿಟ್ ಕರಿಯೋದು ಅಕ್ಕ ಅಂತ ಬಾಯ್ ತುಂಬ ಕರಿಯಕ್ಕೆ ಏನ್ ದೊಡ್ಡರೋಗ ಅವಳಿಗೆ? ನಿಮ್ಮನೇಲಿ ಹೆಂಗೋ ಏನೋ ಗೊತ್ತಿಲ್ಲಪ್ಪ, ಆದ್ರೆ ಇಲ್ಲಿಗೋವರ್ಗೂ ಅವಳು ಇವಳನ್ನ ಅಕ್ಕ ಅಂತಾನೆ ಕರಿಬೇಕು. ಅರ್ಥ ಆಯ್ತೇನೆ? ಕರಿತಾಳೆ ಕರಿತಾಳೆ. ಏನ್ ಮುಖ ನೋಡ್ತಾ ನಿಂತೆ? ಮಾಡು. ಎಲ್ಲ ಅರ್ಥ ಆಯ್ತು ಅಜ್ಜಿ. ದೇವಾ, ಸಾಕಾಗೋಗಿದೆ ಅತ್ತೆ ಕಾಟ. ಅಲ್ಲ, ನಾನ್ ಪೊಲೀಸ್ ಆಗಿದ್ದಂತ ನನಗೆ ಅನುಮಾನ ಬರ್ತದೆ. ಈ ಅತ್ತೆ ನೋಡಿದ್ರೆ ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದೀನಿ? ಅಯ್ಯೋ ದೇವ್ರು, ಆದಷ್ಟು ಬೇಗ ಇಲ್ಲಿಂದ ವಾಪಸ್ ನಮ್ಮ ಮಂಡ್ಯಗೆ ಹೋಗ್ಬಿಡ್ಬೇಕು. ಬಾವ ಹುದ್ದಾಗಿಂದ ದಿಂಗ್ ತಡ್ಕೊಂಡ್ರೆ ಅಮೌಂಟ್ ಹರ್ಸೋದು. ಅಯ್ಯೋ ದೇವಾ, ಆಗಲ್ಲಪ್ಪ, ಆಗಲ್ಲ ಭಗವಂತ. ನನ್ ಮಗಳ ಅಮೀಬಾ, ಯಾಕೋ ಭಯ ಪಟ್ಟಿದ್ಯಾ? ಅಯ್ಯೋ ಬಾಬಾ, ನಿಮ್ಮ ಅಮ್ಮಂದು ಒಂಥರ ಟಾರ್ಚರ್ ಆಗ್ಬಿಡಿದೆ ಬಾಬಾ. ನನ್ ಮುಖ ನೋಡಿದ್ರೆ ಸಾಕು ಏ ಶವನ ಬಾಯಲ್ಲಿ ನಿಂತಾರೆ. ಏನತ್ತೆ ಅಂತ ಹೋದ್ರೆ ನಿಜ ಹೇಳು, ಇವಳು ನಿನ್ ಮಗಳ ಅಂತ ಕೇಳಿ ಟಾರ್ಚರ್ ಕೊಡ್ತಾರೆ ಬಾಬಾ. ಆ ಟಾರ್ಚರ್ ತಡೆಯಕ್ಕಾಗ್ತಾರ ಬಾಬಾ? ನನಗೆ ಭಯ ಸ್ಟಾರ್ಟ್ ಆಗ್ಬಿಡಿದೆ. ಆ ಪ್ರೆಷರ್ಗೆ ನಾನೇ ನಿಜ ಒಪ್ಕೊಂಡ್ಬಿಡ್ತೀನಿ ಇವಳು ನನ್ನ ಮಗಳ ಅಲ್ಲ ಅಂತ. ಆಗಲ್ಲ ಬಾಬಾ. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ದವ. ಕ್ರಿಮಿನಲ್ಗಳು ನಿನ್ನ ಕಂಡ್ರೆ ಭಯ ಪಡ್ತಿದ್ರು. ನೀನ್ ನೋಡಿದ್ರೆ ನಮ್ಮ ಅಮ್ಮನ್ ಕಂಡ್ರೆ ಭಯ ಪಡ್ತಿಲ್ಲ ಕಣೋ. ಬಾಬಾ, ಆ ಭಯ ಏನು ಅಂತ ಈಗ ನನಗೆ ಅರ್ಥ ಆಗಕ್ ಶುರು ಆಗಿದೆ. ನಿಜ ಹೇಳ್ತೀನಿ ಬಾಬಾ, ನಿಮ್ಮಮ್ಮ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ರೆ ಅವ್ರ ಹೆಸರು ಬರ್ದಿಟ್ಬಿಟ್ಟು ಇದೇ ಬಾವಿಗೆ ಬಿಚ್ಚೋಗ್ಬಿಡ್ತೀನಿ ಬಾಬಾ. ಅವಾಗಲ್ಲ ನನ್ನ ಕೈಲಿ. ಓ, ನಗ್ತಾ ಇದ್ದೀರಾ? ನಗಿ ನಾನ್ ಬಿಚ್ಚೋಗ್ತೀನಲ್ಲ, ಅವಾಗ ನಿಮ್ಮ ಮನೆಯವರೆಲ್ಲ ಹೊರಗೆ ಹಾಕ್ಬಿಡ್ತೇವೆ. ಹೇಳೋ ಮೇಲೆ ಏಕೆ ಹೇಳ್ತಿದ್ದೆ. ಥ್ಯಾಂಕ್ ಯು. ಜೀಪನ್ದಲ್ಲಿ ಮೊದ್ಲೇ ಸತಿ ನನ್ ತಾಯಿ ವಿಷಯದಲ್ಲಿ ನಾನ್ ನಗ್ತಿರೋದು. ಓ, ಬೆಕ್ಕು ಚೆಲ್ಲಾಟ ಇಲ್ಲಿಗೆ ಪುರಾಣ ಅಂತ ಏನ್ ಮಾಡ್ತೀರಾ ಹೇಳಿ? ಎಲ್ಲಿ ಬಂದ್ರು ಅತ್ತೆ? ಅತ್ತೇನೂ ಇಲ್ಲ, ಎಷ್ಟು ಕತ್ತೇನೂ ಇಲ್ಲ. ಸುಳ್ಳು ಹೇಳಿದ್ದ ಬಾಬಾ ನನ್ನನ್ನೇ. ಬಾಬಾ, ಚೋಟುದ್ದ ಇಲ್ಲ, ಈ ಪೊಲೀಸ್ ಆಫೀಸರ್ ಎದುರಿಸ್ತೀಯಾ? ಎಲ್ಲ ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ಸಿದ್ರಿ. ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನ ಮರ್ತನು ಚಿಲ್ಟು ಪಿಲ್ಟುಗಳೆಲ್ಲ ನನ್ನನ್ನ ರೇಕ್ಸಂಗ್ ಆಗ್ಬಿಟ್ರಲ್ಲ ನಿಮ್ಮ ಅಮ್ಮನ ವಿಷಯ ತಗೊಂಡು. ಅಯ್ಯಪ್ಪ, ಕನ್ಸಲೆಲ್ಲ ನಿಮ್ಮ ಅಮ್ಮನೇ ಬರ್ತಾರೆ ಬಾಬಾ. ಅಯ್ಯಯ್ಯೋ, ಲೇಟ್ ಆಗ್ಬಿಡಿದೆ ಬಾಬಾ. ನನ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಎಲ್ಲೋ ಲೇಟ್ ಆಗಿದೆ, ಎಲ್ಲಿ ಹೋಗ್ತಿದ್ಯಾ? ಬಂದೇ ಹೇಳ್ತೀನಿ. ಸರ್ಪ್ರೈಸ್. ಬಾಯ್ 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 ಬಾಯ್. ಅಜ್ಜಿ ಬಂದ್ರು. ಓ ಭ್ರಮೆ. ಶಾರದಾ, ನಾನು ಈಗ ಸೂರ್ಯನ್ಗೆ ಅರ್ಘ್ಯ ಯಾಕೆ ಕೊಟ್ಟು ಬಂದೆ ಗೊತ್ತಾ? ರಾಮದೇವರು ಹುಟ್ಟಿದ್ದು ಸೂರ್ಯ ವಂಶದಲ್ಲಿ, ಹಾಗಾಗಿ ಇವತ್ತು ಸೂರ್ಯನ ಬೇಡ್ಕೊಂಡ್ರೆ ಒಳ್ಳೇದಾಗತ್ತಂತೆ. ಶಾತ, ನಾನ್ ನಿನ್ಗೋಸ್ಕರ ಬೇಡ್ಕೊಂಡಿದ್ದೀನಮ್ಮ. ನೀನು ಮೊದಲಿನ ತರ ಆಗ್ಬೇಕು, ನಿನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ಆ ಸೂರ್ಯನಲ್ಲಿ ಬೇಡ್ಕೊಂಡಿದ್ದೀನಮ್ಮ. ಸಂಗೀತ, ಅಮ್ಮನ ಬಂದಲ್ಲಿ ಬದಲಾವಣೆ ಕಾಣ್ತಿದೆ ರೀ. ಅತ್ತೆ ಮೊದ್ಲಿಂದನೂ ಇರೋದು ಹೀಗೇನೆ, ನೀವು ಗುರ್ತಿಸಿಲ್ಲ ಅಷ್ಟೇ. ಈ ದೇವ್ರ ಪೂಜೆ ಮುಗೀತು, ಇನ್ನು ಒಳಗಿನ ದೇವ್ರ ಪೂಜೆ ನೋಡೋಣ. ನಡಿ. ಅತ್ತೆ, ಏನಪ್ಪಾ? ಪ್ರತಿ ವರ್ಷ ರಾಮ್ನಿಗೆ 108 ತುಳಸಿ ದಳದ ಹಾರ ಹಾಕ್ತಿರಲ್ವಾ? ರೆಡಿ ಮಾಡಿದೀನಿ, ನೀವೇ ದೇವ್ರಿಗೆ ಹಾಕ್ಬಿಡಿ. ಇನ್ ಎಷ್ಟು ವರ್ಷ ಇದನ್ನೆಲ್ಲ ನಾನೇ ಮಾಡ್ಲಿ? ಸೊಸೆ ಅಂತ ನೀವೇನ್ ದಂಡಕ್ಕಿದ್ದೀರಾ? ಅಮ್ಮ ಮಕ್ಳೇನಾದ್ರೂ ಒಂದಾದ್ರೆ ನಮ್ ಪಾಲಿಗೆ ಮಣ್ಣೆ ಗತಿ.